ಸಿರಿ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೌಮ್ಯ, ಕುಚ್ಚು ಹಾಕೋದನ್ನ ನಾವು ತಿಳಿಸ್ಕೊಡ್ತಾ ಇದೀವಿ, ತೋರಿಸ್ಕೊಡ್ತಾ ಇದೀವಿ, ಹಾಗೆ ಸ್ವಲ್ಪ ಟಿಪ್ಸ್ನು ಕೂಡ ನಮ್ಮ ವೀಕ್ಷಕರಿಗೆ ಕೊಡ್ತಾ ಇದ್ವಿ. ಮುಂದುವರಿಸೋಣ ಅದನ್ನ. ಖಂಡಿತವಾಗ್ಲೂ. ಇವಾಗ ಸೌಮ್ಯ, ಇದು ಕೊನೆ ಲೇಯರ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಮಣಿ ಸಣ್ಣದಿರೋದ್ರಿಂದ ನಾನು ಸಣ್ಣ ಕ್ರೋಶ ಯೂಸ್ ಮಾಡ್ತಾ ಇದ್ದೀನಿ, 0.5 mm. ಓಕೆ. ಇವಾಗ ಮತ್ತೆ ಇಲ್ಲಿ ಲಾಕ್ ಮಾಡಿದೆ. ಓಕೆ. ಇವಾಗ ನೋಡಿ, ಇದನ್ನ ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಒಂದೊಂದೇ ಬೀಡನ್ನ ನಿಧಾನಕ್ಕೆ ಹಾಕೊಳ್ತಾ ಹೋಗಬೇಕು. ನೋಡಿ, ಒಂದೆಳೆನೂ ಬರಬಾರ್ದು ಆಚೆಗೆ. ಅದನ್ನು ಹಾಕೊಂಡು ಇಲ್ಲಿ ಫಸ್ಟ್ ಇಲ್ಲಿ ಗ್ಯಾಪ್ ಇದೆ ಅಲ್ಲ, ಇದರಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೇನೆ ಇದನ್ನ. ಓಕೆ. ಪ್ರತಿಯೊಂದು ಗ್ಯಾಪಲ್ಲೂ ಇದೇ ಥರ ಮಣಿ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಲಾಸ್ಟ್ ಬೀಡ್ ಹಾಕ್ತಾ ಇದ್ದೀನಿ. నేను ಫಿನಿಶ್ ಆಗತ್ತೆ ಇದುವೆ. ಮತ್ತೆ ಲಾಕ್ ಮಾಡ್ತೀರಲ್ಲ? ಹಾಂ, ಮತ್ತೆ ಲಾಕ್ ಮಾಡಬೇಕು. ನೋಡಿ ಸೌಮ್ಯ, ಇದು ಫಿನಿಶ್ ಆಗಿದೆ. ಫಿನಿಶ್ ಅಂತಂದರೆ ಫಿನಿಶಿಂಗ್ ಟಚ್ ನಾವು ಇನ್ನೂ ಕೊಟ್ಟಿಲ್ಲ. ಇದಕ್ಕೆ ಮೇಲ್ಗಡೆ ಈ ಸ್ಟೋನ್ ಚೈನ್ ಹಾಕಬೇಕಾಗಿದೆ, ಸೀರೆ ಕುಚ್ಚು ಕಟ್ಟಬೇಕು, ಮತ್ತು ಇದೆಲ್ಲ ಬಂದಿದೆ ಅಲ್ಲ ಈಚೆ, ಅದೆಲ್ಲ ಕಾಣದೇ ಇರೋ ಥರಕ್ಕೆ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕಾಗಿದೆ. ಓಕೆ. ಸೊ ಇವಾಗ ನಾವು ಫಸ್ಟು ಇದನ್ನು ಹೇಗೆ ಅಂಟಿಸ್ಕೊಳ್ಬೇಕಂತ ಹೇಳೋದು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಅಂದಾಜು ನೋಡ್ಕೊಳ್ಳಿ. ಇಲ್ಲಿ ಇಟ್ಬಿಟ್ಟು ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ನೋಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಸ್ಟೋನ್ ಚೈನ್ ಅಂತ ಅಥವಾ ಪರ್ಲ್ ಚೈನ್ ಸಿಕ್ಕುತ್ತೆ ನಿಮಗೆ, ಅಷ್ಟೇ ಉದ್ದಕ್ಕೆ ಇನ್ನೊಂದನ್ನು ನೀವು ಕಟ್ ಮಾಡ್ಕೊಳ್ಬೇಕು. ಎಷ್ಟು ತೋರಣ ಬರುತ್ತೋ ಅಷ್ಟನ್ನು ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಅದನ್ನು ಸೇರಿಸಿ ಇದನ್ನು ಹಿಂದಕ್ಕೆ ಅಂಟಿಸೋಣ. ಇವಾಗ ಗ್ಲೂ ಹಾಕಾಯ್ತು ನಾವೀಗ. ಇವಾಗ ಇದ್ರ ಮೇಲ್ಗಡೆ ಈ ಪರ್ಲ್ ಸ್ಟೋನ್ನ ಸ್ಟಿಕ್ ಮಾಡೋಣ. ಈ ತರ ನಾವು ಇಡೀ ಸೀರೆಗೆ ಮಾಡ್ಕೊಳ್ತಾ ಹೋದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮ್ ಸೀರೆ. ನೋಡಿ ಹೇಗಿದೆ. ಇವಾಗ ಸ್ಯಾರಿ ಕುಚ್ಚು ಹಾಕಬೇಕು. ಸ್ಯಾರಿ ಕುಚ್ಚಿಗೆ ನಿಮ್ಗೆ ಹೇಗೆ ದಾರ ಸುತ್ತಕೊಡ್ಬೇಕಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಒಂದು, ಎಷ್ಟು 40 ಎಳೆ ತಗೊಳ್ತೇವೆ. ಆಯ್ತು, ಕಟ್ ಮಾಡ್ತಾ ಇದ್ದೀನಿ. ಇದನ್ನ ಹೀಗೆ ಬಿಡಿಸ್ಕೊಳ್ಬೇಕು. ಎಡ್ಜ್ನ ಕಟ್ ಮಾಡ್ಕೊಳ್ಳೋಣ. ಇದು ದೊಡ್ಡ ಸೂಜಿ. ಇವಾಗ ನಾವು 40 ಎಳೆ ಏನು ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಗ್ಲೂ ಹಚ್ಕೊಂಡಿದ್ದೀನಿ ಮುಂದೆ, ಈಸಿಯಾಗಿ ಹೋಗಲಿ ಅಂತ ಹೇಳಿಬಿಟ್ಟು. ನೋಡಿ, ಅಟ್ ಎ ಟೈಮ್ ಬರುತ್ತೆ ಆಚೆ. ಇದನ್ನ ಹೀಗೆ ತಗೊಳ್ಬೇಕು. ಅರ್ಧಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಹೀಗೆ. ಇವಾಗ 2 ಕಲರ್ ದಾರನ ನಾವು ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕುಚ್ಚು ಹಾಕೋದನ್ನ ಹೇಳ್ಕೊಡ್ತೀನಿ. ಇವಾಗ ಇದ್ರೊಳಗಡೆ ಸೆಕೆಂಡ್ ಲೇಯರ್ ಮರೂನ್ ಲೇಯರ್ ಏನಿದೆ ಅದರೊಳಗಡೆಯಿಂದ ಹಾಕಿ ಆಚೆ ತೆಗಿತೀನಿ ನಾನು ಇದನ್ನು. ಓಕೆ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಕಟ್ ಮಾಡಬೇಕು. ನೋಡಿ, ದಾರ ಹೇಗಿದೆಯೋ ಹಾಗೆ ಇರಬೇಕಿತ್ತು. ಹೌದು. ಓಕೆ. ಇದನ್ನು ಹಾಗಿಟ್ಟು ಇದನ್ನು ಗೋಲ್ಡನ್ ಟೈಯಿಂಗ್ ಥ್ರೆಡ್ ಅಂತ ನಾನು ಏನು ಹೇಳಿದೆ ಅದನ್ನು ತಗೊಂಡು ಟೈ ಮಾಡ್ತೀನಿ. ಹಾಂ, 1 2 3 ಆದಮೇಲೆ ಹೂ ಕಟ್ತೀವಲ್ವ ನಾವು, ಅದೇ ನಾಟ್ ಗಂಟಾಗಬೇಕು. ಸೇಮ್ ನಾಟ್ ಕಟ್ಬಿಟ್ಟು ಹಿಂದೆ ತಿರುಗಿಸಿ 3 ಗಂಟೆ ಹಾಕ್ಬಿಡೋದು. ಟೈ ಮಾಡ್ಬೇಕು ಮತ್ತೆ. ಓಕೆ. ಇವಾಗ ಮುಗೀತು. ಕಟ್ ಮಾಡ್ತೀರಾ? ಕಟ್ ಮಾಡ್ತಾ ಇದ್ದೀನಿ ಈ ಥರ. ಒಂದು ಕುಚ್ಚು ರೆಡಿ ಆಗಿದೆ. ಓಕೆ. ಆಲ್ಟರ್ನೇಟ್ ಆಗಿ ಒಂದು ಗ್ರೀನು ಒಂದು ಮರೂನು ಹಾಕೊಂಡು ಹೋಗ್ತಾ ಇದ್ದೀನಿ. ಇದೇ ರೀತಿ ನಾವು ಸೀರೆಯಲ್ಲಿ ಎಷ್ಟು ಇರುತ್ತೋ ತೋರಣ ಅಷ್ಟಕ್ಕೂ ನಾವು ಕುಚ್ಚು ಕಟ್ಕೊಳ್ತಾ ಹೋಗ್ತೀವಿ.
ಇವಾಗ ನಾನು ಇದು ಸ್ಯಾರಿ ಫಾಲಲ್ಲಿ ಹಾಕಿರೋದ್ರಿಂದ ನಿಮಗೆ ತುಂಬ ಸ್ವಲ್ಪ ಕಾಣುತ್ತೆ. ಹೌದು, ಇದೇನೆ ನಾನು ನಿಮಗೆ ಸೀರೆಲ್ ಹಾಕಿರೋದು ಒಂದೆರಡು ತೋರಿಸ್ತೀನಿ. ನಾನು ನಿಮ್ಗೆ ಅವಾಗಲೇ ಹೇಳ್ದೆ ಅಲ್ವಾ ಸೀರೆ ಫಿನಿಶ್ ಆದರೆ ಯಾವ ಥರ ತೋರಿಸ್ತೀನಿ ಅಂತ. ನೋಡಿ, ಇದು ಫಿನಿಶ್ ಆಗಿರೋ ಸೀರೆ. ಓಕೆ, ಇದು ನಾವು 3 ಕಲರ್ ಕಾಂಬಿನೇಷನ್ ಈ ಸ್ಯಾರಿಲಿ ನೀವು ನೋಡ್ತಾ ಇದ್ದೀರಾ. ಒಂದು ಗ್ರೀನ್, ಇನ್ನೊಂದು ಪಿಂಕ್, ಇನ್ನೊಂದು ಯೆಲ್ಲೋ. ನಾನು ಇಲ್ಲಿ ಪಿಂಕ್ ಬೇಸ್ ತಗೊಂಡು ಯೆಲ್ಲೋ ಓವರ್ ನೆಟ್ಟಿಂಗ್ ಕೊಟ್ಟು ಅದ್ರ ಮೇಲ್ಗಡೆ ಗ್ರೀನ್ ವರ್ಕ್ ಕೊಟ್ಟಿದ್ದೀನಿ. ಓಕೆ, ಕುಚ್ಚು ಕಾಂಬಿನೇಷನ್ ಬಂದು ಯೆಲ್ಲೋ ಮತ್ತೆ ಪಿಂಕ್ ಕಾಂಬಿನೇಷನ್. ಓಕೆ, ಸೊ ಸ್ಯಾರಿನಲ್ಲಿ ಯಾವ್ಯಾವ ಕಲರ್ ಇದೆ ಎಲ್ಲದನ್ನು ನಿಮಗೆ ಇದರಲ್ಲಿ ಕವರ್ ಆದಾಗ ಆಗತ್ತೆ. ಸೊ ಯೂಶುವಲಿ ಸ್ಯಾರಿ ಯಾವ ಕಲರ್ ಇರುತ್ತೆ ಅದೇ ಕಲರ್ ಕುಚ್ಚು ಹಾಕೋದೆ. ಹೌದು, ಗುಡ್ ಅನ್ಸುತ್ತೆ. ಹೌದು, ಖಂಡಿತ. ಓಕೆ ಸೌಮ್ಯ, ನಮ್ಮ ವೀಕ್ಷಕರಿಗೆ ನೀವಿವತ್ತು ತೋರಿಸ್ಕೊಟ್ಟಿರುವಂಥ ಕುಚ್ಚು ಹಾಕುವ ರೀತಿಯನ್ನು ತುಂಬ ಅದ್ಭುತವಾಗಿ ಸರಳವಾಗಿ ನಮ್ಮದೇ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಸಿರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಧನ್ಯವಾದ. ಸಿರಿ ಟೀಮ್ ಅವರು ನಮ್ಗಿದ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ. ಹೇಗಿತ್ತು ವೀಕ್ಷಕರೇ, ಸೌಮ್ಯ ಅವರು ಕಲಿಸ್ಕೊಟ್ಟಿರುವಂಥ ಸೀರೆಗೆ ಕುಚ್ಚು ಹಾಕುವ ವಿಧಾನ ತುಂಬಾ ಸಖತ್ತಾಗಿತ್ತು. ಜೊತೆಗೆ ಡಿಫ್ರೆಂಟ್ ಆಗಿ ಕುಚ್ಚು ಹಾಕುವ ಕಲೆಯನ್ನು ನಿಮ್ಮೆಲ್ಲರಿಗೂ ಕೂಡ ಸೌಮ್ಯರು ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಅವೆಲ್ಲವೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಸಿರಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿರಿ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರನ್ನು ಕೂಡ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ.